ಕರ್ನಾಟಕದ ಬೆಂಗಳೂರಲ್ಲಿ ಕೂಡ ಕೇಳಿತ್ತು. ಇದರಲ್ಲಿ ಬೆಂಗಳೂರಲ್ಲಿ IVF ಸೆಂಟರ್ಗಳು ಕೂಡ ಅಂಡಾಶಯ ತಂದು ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಸೊ ತಾವು ಕೂಡ ಹಿಂದೆ ಸಚಿವರು ಹೇಳಿದ್ರು, ನಾವು IVF ಸೆಂಟರ್ಗಳ ಮೇಲೆ ನಿಗಾ ವಹಿಸ್ತೀವಿ, IVF ಸೆಂಟರ್ಗಳಲ್ಲಿ ಅಂಡಾಶಯಗಳನ್ನ ಹೊತ್ತೆಯಿಂದ ಹಾಕಿ ಅಂಡಾಶಯಗಳನ್ನ ತೆಗೆದುಬಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ ಅಂತ. ಅದು ಫರ್ದರ್ ರಿಪೋರ್ಟ್ ಏನು ಗೊತ್ತಿಲ್ಲ ಮೇಡಮ್. ಹೆಚ್ಚಾಗಿ ಹೇಳ್ತಿದ್ದಾರೆ ಅಂಡಾಶಯಗಳು ಮಾರಾಟ ಗೊತ್ತಿದ್ದಂಗೆ ತೆಗೆದುಬಿಟ್ರೆ ಮೆನೋಪಾಸ್ ಬ್ಯಾಲೆನ್ಸ್ ತಪ್ಪಬಹುದು ಅಥವಾ ಬೇರೆ ಇಲ್ಲ. ಐ ಡೋಂಟ್ ಥಿಂಕ್ ದಟ್ ಇಸ್ ಕರೆಕ್ಟ್ ನೀವು ಹೇಳೋದು. ಅಂಡಾಶಯದು ಇಟ್ಸ್ ನಾಟ್ ಲೈಕ್ ಅ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಒವೇರಿಯನ್ ಟ್ರಾನ್ಸ್ಪ್ಲಾಂಟ್. ಅಂಡಾಶಯನ ಟ್ರಾನ್ಸ್ಪ್ಲಾಂಟ್ ಮಾಡೋ ತಜ್ಞೆ ಯಾರಿಗೂ ಇವತ್ತಿಗೂ ಇಲ್ಲ. ಇಟ್ ಈಸ್ ಮಿಸ್ಇನ್ಫಾರ್ಮೇಷನ್. ಎಗ್ ಡೊನೇಷನ್ ಕ್ಯಾನ್ ಬಿ ಸ್ಕ್ಯಾಮ್. ಅದು ಸ್ಕ್ಯಾಮ್ ಇರಬಹುದು, ವೇರ್ ವಿಮೆನ್ ಆರ್ ಮಿಸ್ಲೆಡ್ ಟು ಗಿವ್ ಎಗ್ಸ್. ಅದರಲ್ಲಿ ಅಂಡಾಶಯಗಳು ತೆಗಿಯಲ್ಲ, ಬರೀ ಎಗ್ಸ್ ತೆಗಿತೀವಿ, ಊಸೈಡ್ ತೆಗಿತೀವಿ. ಬಟ್ ಇಲ್ಲ, but that is a whole different matter. That is for IVF, not at all related to menopause. So ivaga we are more concerned about how to take care of women's health in menopause. What is that? I didn't get your question. Training. Okay, so nangansate, at least I have not discussed the details ivaga, but nan role idralli enirutte is to prepare some guidelines and hand it over to Dr. Indra, and she's the one who will probably be able to take that forward and give it to the trainers of the trainers. Nam minister sir andange. Don't worry, neevu ishtadira so I think that's how it's going to go. Guidelines and then we do it. Tappu kalpanegalu yavu ಋತುಬಂಧದ ವಿಷಯ ಹಲವಾರಿವೆ. ಎಲ್ಲಿಂದ ಶುರು ಮಾಡಬೇಕಾದ್ರೆ ಗೊತ್ತಾಗ್ತಾ ಇಲ್ಲ. ಇಂಪಾರ್ಟೆಂಟ್ ಏನು ಅಂದರೆ, ಮೋಸ್ಟ್ ಇಂಪಾರ್ಟೆಂಟ್ ಮಿತ್ ಏನು ಅಂದರೆ, ಋತುಬಂಧದ ಟೈಮ್ನಲ್ಲಿ ಏನೇನಾಗತ್ತೆ ಒಂದು ಮಹಿಳೆಗೆ ಅದೆಲ್ಲ ನಾರ್ಮಲ್ ನ್ಯಾಚುರಲ್ ಅಂತ ಅದನ್ನು ಸುಮ್ಮನೆ ಹಾಗೆ ನಿಗ್ಲೆಕ್ಟ್ ಮಾಡ್ತಾ ಇರೋದು. ಅದು ನನ್ನ ಪ್ರಕಾರ ಬಿಗ್ಗೆಸ್ಟ್ ಪ್ರಾಬ್ಲಮ್ಮು. ಅಮ್ಮಂಗೆ ಹಂಗಾಯ್ತು, ಅಜ್ಜಿಗೆ ಹಂಗಾಯ್ತು, ನನಗೂ ಹಂಗಾದ್ರೆ ಏನು ಅದರಲ್ಲಿ ದೊಡ್ಡದು? ಅದಲ್ಲ, ಹಂಗಲ್ಲ. ಇವಾಗ ಅವೇರ್ನೆಸ್ ಇದೆ, ಅದಕ್ಕೆ ನೋಡ್ಕೊಳ್ಳೋಕ್ಕೆ ತಜ್ಞೆ ಇದೆ. ಸೊ ನಿಗ್ಲೆಕ್ಟ್ ಮಾಡ್ಕೋಬೇಡಿ ಹೆಲ್ತು ಇನ್ ಯೋರ್ ಲೇಟ್ 30s and 50s ಅಂತ. ದ್ಯಾಟ್ ಶುಡ್ ಬಿ ದ ಮೆಸೇಜ್ ವಿಚ್ ದ ಕರ್ನಾಟಕ ಗವರ್ಮೆಂಟ್ ನೀಡ್ಸ್ ಟು ಗಿವ್, ವಿಚ್ ಸರ್ ಇಸ್ ಮೋರ್ ದೆನ್ ವಿಲ್ಲಿಂಗ್, ಆ್ಯಂಡ್ ಹಿ ವಾಂಟ್ಸ್ ಟು ಮೇಕ್ ದಿಸ್ ಲೈಕ್ ಅ ಫ್ಲಾಗ್ಶಿಪ್ ಫಾರ್ ದ ಕಂಟ್ರಿ, ಸೊ ದ್ಯಾಟ್ midlife health awareness is literally going to reshape society. So that is what he is planning to.